ಸರಿ, ಈಗ ಇಡಿ IT ಇರೋದೇ ರಾಜಕೀಯವಾಗಿ ಬೇರೆ ಪಕ್ಷ ಇಲ್ಲಿ ಹಿಂದೆಲ್ಲ ಇತ್ತಾ? ಈಗ ಕಾಂಗ್ರೆಸ್ನವ್ರು ಆಡಳಿತ ಮಾಡಿದಾಗ ಈ ಥರದ ಎಲ್ಲ ಇರಲಿಲ್ಲ. ಈಗ ಅದೇ ಒಂದು ಮುಖ್ಯವಾದಂಥ ಅಸ್ತ್ರ ಅವರಿಗೆ. ಸೊ ಈಗ ಆಲೇ 2ನೇ ಸರಿ ಆಗಿದೆ ಅವರು. ಮೊದಲು IT ಆಗಿತ್ತು, ಈಗ ಇಡಿ ಆಗಿದೆ. ಅದರಿಂದ ಏನಿದೆ ಅದು ನೋಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಅವರೇನು ಇವತ್ತಿಂದ ಇನ್ಸ್ಟಿಟ್ಯೂಷನ್ ನಡೀತಾ ಇಲ್ಲ, ಅವ್ರ ತಂದೆ ಕಾಲದಿಂದ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ನಡೀಲಿ. ಈಗ ಮಳೆ ಬೇಕು, ಜಾಸ್ತಿ ಆದಾಗ ಬೇಡ ಅಂತೀವಿ. ಆದರೆ ಮಳೆ ಎಲ್ರಿಗೂ ಅನಿವಾರ್ಯ, ಕೃಷಿಗೂ ಅನಿವಾರ್ಯ, ವಾತಾವರಣಕ್ಕೂ ಅನಿವಾರ್ಯ, ಕುಡಿಯೋ ನೀರಿಗೂ ಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಒಳ್ಳೆ ಮಳೆ ಆಗ್ತಾಯಿದೆ. ನಾನಂತೂ ಭಾಳ ಸಂತೋಷವಾಗಿದ್ದೀನಿ ಕೃಷಿ ಸಚಿವನಾಗಿ. ಕಳೆದ ಬಾರಿ 2-3 ಬಾರಿ ಇದು ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದಲ್ಲಪ್ಪ ನೀನು, ಚಿಕ್ಕಮಂಗ್ಳೂರಿಗೆ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದೆ ನಾವು. ಅಲ್ಲಿ ಹೋಗಿ ಬೇಡ್ಕೊಂಡ್ರೆ ಮಳೆ ಬರುತ್ತೆ ಅಂತ ಹೇಳಿದರು. ಈ ಸಾರಿ ದೇವರಿಗೆ ಮೊದಲೇ ಬೇಡ್ಕೊಂಡಿದ್ದು, ಒಳ್ಳೆ ಮಳೆ ಆಗ್ತಾಯಿದೆ, ಭಾಳ ಖುಷಿ ಇದೆ. ಬಟ್ ಆದರೆ ಹೆಚ್ಚಾದಾಗ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಅದು ಆಗದೇ ಇರೋ ಥರ ಪ್ರಾರ್ಥಿಸ್ಬೋದು, ಪ್ರೇಯರ್ ಮಾಡ್ಬೋದು, ಅಷ್ಟೇ ನಮ್ಮ ಕೈಯಲ್ಲಿ ಶಕ್ತಿ ಇರೋದು. ಮಳೆನ ನಿಯಂತ್ರಣ ಮಾಡೋಕ್ಕಾಗಲಿ, ಬೇಕು ಅಂದಾಗ ಬಿಡೋಕ್ಕಾಗಲಿ ನಮ್ಮ ಕೈಲಿಲ್ಲ, ಪ್ರಕೃತಿ. ಆದರೆ ದೇವರಲ್ಲಿ ಬೇಡ್ಕೋಬೋದು. ಬಟ್ ಮಳೆ ಹೆಚ್ಚು ಆಗ್ತಾಯಿದೆ. ಕೆಲವರು ಏನಾಗುತ್ತೆ, ಚಪ್ಪಲಕ್ಕೆ ಮಾತಾಡೋರು ನಾವೇನು ಮಾಡೋಕ್ಕಾಗತ್ತೆ ರೀ. ಈಗ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಅದಕ್ಕೆ ಅಶೋಕವೇ ನಮ್ಮ ಕುಮಾರಸ್ವಾಮಿಯವರು ಟೀಕೆ ಮಾಡ್ತಾರೆ. ಇದಕ್ಕೆ ಇವತ್ತು ಬ್ರ್ಯಾಂಡ್ ಬೆಂಗಳೂರು 2013ರಿಂದ 18 ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಕಮಿಟಿ ಮಾಡಿ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ ಒಂದು ರೂಪವನ್ನು ತಯಾರು ಮಾಡಿ ಅಂತ ಕೊಟ್ಟಿದ್ರು. ಕಳೆದ 5 ವರ್ಷದಲ್ಲಿ ಕುಮಾರಸ್ವಾಮಿಯವರು ಇದ್ದರು, ಅಶೋಕು ಇದ್ದರು, ಅವರೇ 10 ವರ್ಷ ಉಸ್ತುವಾರಿ ಸಚಿವರಾಗಿದ್ದರು. ಅವತ್ತು ಬ್ರ್ಯಾಂಡ್ ಬೆಂಗಳೂರು ಮಾಡಿದರೆ ಇವತ್ತು ಆ ಪರಿಸ್ಥಿತಿ ಇರ್ತಿರಲಿಲ್ಲ. ಇವತ್ತು ಒಂದು ದಿವಸಕ್ಕೆ ಯಾರೂ ಮಾಡೋಕ್ಕಾಗಲ್ವಲ್ಲ, ಅವ್ರಿಗೂ ಗೊತ್ತಲ್ಲ. ಬ್ರ್ಯಾಂಡ್ ಬೆಂಗಳೂರು ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ DK ಶಿವಕುಮಾರ್. ಇವತ್ತು ಹಣಕಾಸಿನಲ್ಲಿ ನಮ್ಮ ಆರ್ಥಿಕ ವರ್ಷದಲ್ಲಿ ದುಡ್ಡು ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಈಗ ಚಾಲನೆ ಕೊಟ್ಟರೆ ಬಹುಶಃ ಮಿನಿಮಮ್ 10 ವರ್ಷ ಬೇಕಾಗುತ್ತೆ ಬೆಂಗಳೂರಿನಲ್ಲಿ ಏನಾದರೂ ಒಂದು ಆ ಬ್ರ್ಯಾಂಡ್ ಬೆಂಗಳೂರು ಇದರಲ್ಲಿ ಕೆಲಸ ಮಾಡಲಿಕ್ಕೆ, ಒಂದು ಸೇಫ್ ಬರಲಿಕ್ಕೆ. ಸೊ ಇವರು 10 ವರ್ಷದಿಂದ ಮಾಡದೇ ಇರೋದಕ್ಕೆ, ನಾವಾಗಲಿ ಹಿಂದೆ ಇದ್ದವರಾಗಲಿ, ನಮ್ಮ ಸರ್ಕಾರ ಆಗಲಿ, ಹಿಂದೆ BJP ಆಗಲಿ, JDS ಆಗಲಿ, ಎಲ್ಲರೂ ಬೆಂಗಳೂರನ್ನ ಕಡೆಗಣಿಸಿರೋದ್ರಿಂದನೇ ಇವತ್ತು ಆ ಪರಿಸ್ಥಿತಿನ ಎದುರಿಸ್ತಾ ಇದ್ದೀವಿ. ಇವತ್ತು ಟೀಕೆ ಮಾಡೋರಿಗೆ ನಿದ್ದೆ ಮಾಡ್ತಿದ್ರ ಮೊದಲು? ಅಲ್ಲಪ್ಪ, 2 ವರ್ಷ ಸಾಧನೆ ಮಾಡಿಲ್ವ 5 ಗ್ಯಾರಂಟಿ? ಬೆಂಗಳೂರಿನಲ್ಲಿ ಒಂದು ದಿವಸಕ್ಕೆ ಮಾಡೋಕ್ಕಾಗಲ್ಲ. ನಿನ್ನೆ ಸ್ವತಂತ್ರ ಬಂತವಿಂದ ಇಲ್ಲಿವರೆಗೆ ತಾಂಡಗಳು, ಹಟ್ಟಿಗಳು, ಗೊಲ್ರಟ್ಟಿಗಳಲ್ಲಿ ಅವ್ರಿಗೆ ದಾಖಲೆ ಇರಲಿಲ್ಲ. 1 ಲಕ್ಷ ಜನ ಕೊಟ್ಟಿದ್ದೀವಿ. ಅದು ಸಾಧನೆ ಅಲ್ವೋ? ಬೆಂಗಳೂರು ಅಭಿವೃದ್ಧಿಗೆ ಈಗ ಹಣ ಇಟ್ಟು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತಿದ್ರೆ ಅದು ಸಾಧನೆ ಅಲ್ವೋ? ಇವತ್ತು ಮಾಡೋಕ್ಕಾಗತ್ತೆ, ಪವಾಡ ಮಾಡೋಕ್ಕಾಗತ್ತೆ, ನಮ್ಮ ಮಾಟ ಮಂತ್ರ ಮಾಡೋಕ್ಕಾಗತ್ತಾ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.